ಹಾ 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 ಕ್ರಿಸ್ಪಿ ಕಬಾಬ್ ರೆಡಿ ಆಗಿದೆ. ಬನ್ನಿ ತಿನ್ನೋಣ, ನೋಡೋಣ ಹೇಗಿರುತ್ತೆ. ಅರ್ಧ ಕೆ ಜಿ ಚಿಕನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ನೀಟಾಗಿ ಕಲಿಸ್ಕೊಂಡು, ಇಲ್ಲಿ ನೋಡಿ ಅರಿಶಿನ ಇದೆ, ಮತ್ತು ಉಪ್ಪು, ಪೆಪ್ಪರು, ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ಕಲಿಸ್ಕೊಂಡು, ಇದು ಕಾಣಿಸ್ತಾ ಇದೆಯಲ್ಲ, ಇದು ಕಾರ್ನ್ಫ್ಲೋರ್. ಇದು ಕಾರ್ನ್ಫ್ಲೋರ್ಗೆ ಒಂಚೂರು ಪೆಪ್ಪರು, ಉಪ್ಪು, ಖಾರ ಎಲ್ಲನೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಉಪ್ಪು ಸ್ವಲ್ಪ ಲೈಟಾಗಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಮತ್ತು ಚಿಕನ್ ಒಂದು ಹಾಫ್ ಆನ್ ಅವರು ಇದು ಎಲ್ಲ ಉಪ್ಪು ಖಾರ ಹಿಡಿಬೇಕು, ಮ್ಯಾರಿನೇಟ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೊಳ್ರಿ. ಒಂದು ಮೊಟ್ಟೆ ಅಥವಾ 2 ಮೊಟ್ಟೆ ನಿಮಗೆ ಮಿಕ್ಸ್ ಮಾಡಿ ಈ ಥರ ಸಪ್ರೇಟಾಗಿ ಇಟ್ಕೋಬೇಕು ಇದನ್ನು. ಸ್ನೇಹಿತರೆ, ಅರ್ಧ ಗಂಟೆ ಆಗಿದೆ ಇವಾಗ ಮಿಕ್ಸ್ ಮಾಡಿಟ್ಟು. ಚಿಕನ್ ನೀಟಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿದಿದೆ. ಬನ್ನಿ ಇವಾಗ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಕ್ರಿಸ್ಪಿ ಕಬಾಬ್ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಇವಾಗ ಒಂದೊಂದು ಪೀಸ್ ಚಿಕನ್ನು ತೊಗೊಂಡು ಈ ಥರ ನಾವು ಕಲಸಿಟ್ಟಿರೋ ಪೌಡ್ರಲ್ಲಿ ಅದನ್ನು ಹಚ್ಚಬೇಕು. ಅದಾದಮೇಲೆ ನಾವು ಮೊಟ್ಟೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದು ಸಲ ಹಚ್ಚಿ, ನೆಕ್ಸ್ಟು ತಿರ್ಗಾ ಮತ್ತೆ ನಾವು ಪೌಡ್ರ್ ಒಳಗಡೆ ಹಚ್ಚಿ ಎತ್ತಿಟ್ಕೋಬೇಕು. ಇವಾಗ ನೋಡಿ, ಈ ಥರ ಮಾಡಿ ನೀಟಾಗಿ ಒಂದು ಕಡೆ ಎತ್ತಿಟ್ಕೋಬೇಕು. ನೋಡಿ, ಕ್ರಿಸ್ಪಿ ಕಬಾಬ್ ಬೇಯ್ತಾ ಇದೆ. ಒಂದೊಂದೇ ಕಲಿಸ್ಕೊಂಡಿರೋದನ್ನು ಎತ್ತಿ ಹಾಕ್ಕೊಂಡು, ನಿಮಗೆ ಎಣ್ಣೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದೊಂದೇ ಅಜ್ಜಿರೋದನ್ನು ನಾವು ಒಳಗಡೆ ಎಣ್ಣೆಲಿ ಬೇಯಿಸ್ತಾ ಇದ್ದೀವಿ. ಮೀಡಿಯಮ್ ಉರಿಲೇ ಬೇಯಿಸಿ, ಜಾಸ್ತಿ ಉರಿ ಹಾಕ್ಬೇಡಿ, ಸೀದೋಗ್ಬಿಡುತ್ತೆ. ಯಾಕೆಂದರೆ ಹೋಟ್ಲವ್ರ ಥರ ನಾವು ಅಷ್ಟು ಎಣ್ಣೆ ಹಾಕೋಕ್ಕಾಗಲ್ಲ. ಮೀಡಿಯಮಾಗಿ ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ಲ, ಅದೇನಾಗುತ್ತೆ, ತಳ ಕೂತ್ಕೊಂಡು ತಳದಲ್ಲಿ ಜಾಸ್ತಿ ಉರಿ ಹಾಕ್ಬಿಟ್ರೆ ಅದು ಸೀದೋಗುತ್ತೆ. ಅದು ಸ್ವಲ್ಪ ಆವಾಗ ಅಷ್ಟು ಟೇಸ್ಟ್ ಇರೋಲ್ಲ. ಮೀಡಿಯಮ್ ಉರಿನಲ್ಲಿ ಬೇಯಿಸಿದ್ರೆ ಚೆನ್ನಾಗಿ. ಸಂಡೇ ಸ್ಪೆಷಲ್ಲು ಕ್ರಿಸ್ಪಿ ಕಬಾಬು ಮಾಡ್ಕೊಂಡು ಮನೇಲೇ ತಿನ್ಬೋದು. ನಾವು ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ತಿನ್ನೋಕೆ ಹೋದರೆ ದುಡ್ಡು ಹೆವಿ ಎದ್ವಾ ಖರ್ಚಾಗುತ್ತೆ. ಅದ್ರ ಬದಲು ಈ ಥರ ಒಂದು ಅರ್ಧ ಕೆ ಜಿ ಚಿಕನ್ ತಂದು ಒನ್ ಟೈಮ್ಗೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸಂಡೇ ಏನಾದರೂ ಸ್ಪೆಷಲ್ ಮಾಡ್ತೀರಾ ಅಂತ ಅಂದರೆ ನೋಡಿ, ಈ ಥರನೂ ಒಂದು ಸ್ವಲ್ಪ ಮನೆಯಲ್ಲೇ. ಹೊರಗಡೆ ಆದರೆ ಬೇಯಿಸಿರೋದೇ ಬೇಯಿಸ್ತಾ ಇರ್ತಾರೆ. ಎಣ್ಣೆ ಅನ್ನೋದು ಒಂದು ಎಲ್ಲರೂ ಹೇಳ್ತಾರೆ ಇವಾಗ ಅದು ತಿನ್ನಬಾರ್ದು ಅಂತ. ಆದರೆ ನಾವಾದರೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆಲ್ಬಿಡ್ತೀವಿ ಅಷ್ಟೇ. ವಾರದಲ್ಲಿ 1 ದಿನ 2 ದಿನ ಈ ಥರ ಮನೇಲಿ ತಂದು ಮಾಡ್ಕೊಂಡು ತಿನ್ಬೋದು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ನಾವು ಹೊರಗಡೆ ತಿನ್ನೋದ್ಕಿಂತ 100 ಪಾಲು ಬೆಸ್ಟು ಅಂತ ಹೇಳ್ಬೋದು. ಅಷ್ಟಂತೂ ನಾನು ಹೇಳ್ತೀನಿ ನಿಮಗೆ. ತುಂಬ ಈಸಿ ಮಾಡೋದು, ಅಷ್ಟೇ, ತುಂಬ ಈಸಿ. ಏನಂತ ಏನೂ ಇಲ್ಲ. ಅದೇನೋ ಪೌಡ್ರ್ಗಳೆಲ್ಲ ಹಾಕಿ ಕಲ್ಸೋದು ಅಷ್ಟೇ. ನಾನು ತೋರಿಸಿ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಟೇಸ್ಟ್.